ಅದಿದೆಯ ಕಂಪ್ಲೀಟ್ ಡೇ ಫುಡ್ ರೂಟೀನ್. ಎದ್ದ ತಕ್ಷಣ ಇವತ್ತು ಬೇಗ ಸ್ನಾನ ಮಾಡಿಸ್ದೆ, ಶುಕ್ರವಾರ ಅಂತ ಅಂದ್ಬಿಟ್ಟು. ಸ್ನಾನ ಆದಮೇಲೆ ಇವತ್ತು ಹಾಲಿಗೆ ತುಪ್ಪ ಹಾಕಿ ಕೊಟ್ಟೆ. ಬ್ರೇಕ್ಫಾಸ್ಟ್ಗೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಿರುವ ರೈಸ್, ಅದ್ರ ಜೊತೆಗೆ ಸ್ವಲ್ಪ ಮೊಸರು. ಕ್ಯಾಪ್ಸಿಕಮಲ್ಲೂ ವಿಟಮಿನ್ ಸಿ ಇರೋದ್ರಿಂದ ಮಕ್ಕಳಿಗೆ ಪ್ರತಿದಿನ ವಿಟಮಿನ್ ಸಿ ಇರುವಂತಹ ಆಹಾರನ ನಾವು ಕೊಡಬೇಕಾಗತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿ 3 ಸೋಕ್ಡ್ ಬಾದಾಮಿ ತಿಂದರು. ಆ್ಯಂಡ್ ಸ್ನ್ಯಾಕ್ಗೆ ಮೂಸಂಬಿ ಜ್ಯೂಸ್ಗೆ ಸಕ್ಕರೆ ಹಾಕಿಲ್ಲ, ಜಸ್ಟ್ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಅಷ್ಟೇ. ಆ್ಯಂಡ್ 1 ಏಲಕ್ಕಿ ಬನಾನಾ ತಿಂದರು. ಬನಾನಾ ತಿಂದರೆ ಮಕ್ಕಳಿಗೆ ಯಾವುದೇ ರೀತಿ ಕೋಲ್ಡ್ ಆಗಲ್ಲ. ಮಧ್ಯಾಹ್ನದ ಊಟಕ್ಕೆ ರೈಸ್ ಆ್ಯಂಡ್ ಚಿಕನ್ ಕರಿ ತಿಂದರು. ಚಿಕನ್ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಊಟ ಆದಮೇಲೆ ಆ ರೀತಿ ಆರಾಮಾಗಿ ನಿದ್ದೆ ಮಾಡಿದ್ರು. ಮಕ್ಕಳಿಗೆ ಡೇ ಟೈಮ್ ನ್ಯಾಪ್ ಇಸ್ ವೆರಿ ಇಂಪಾರ್ಟೆಂಟ್. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೆಡ್ ಕಲರ್ ಬೀಟ್ರೂಟ್ದು ಕಟ್ಲೆಟ್ ಮಾಡಿಕೊಟ್ಟಿದ್ದೆ ಅದಿತಿ ಸ್ನ್ಯಾಕ್ಗೆ. ಬೀಟ್ರೂಟ್ನ ಮಕ್ಕಳಿಗೆ ಕೊಡೋದ್ರಿಂದ ರಕ್ತ ತುಂಬ ಚೆನ್ನಾಗಿ ಸೇರುತ್ತೆ. ಆ್ಯಂಡ್ ಲೇಟ್ ಈವ್ನಿಂಗ್ ಒಂದು ಸಪೋಟ ಸಹ ತಿಂದರು. ನೈಟ್ ಊಟಕ್ಕೆ ಅದಿತಿಗೆ ರವಾ ಕಿಚಡಿ ಮಕ್ಕಳಿಗೆ ತುಂಬ ಎನರ್ಜಿ ನೀಡುತ್ತೆ.